ಹಾಯ್ ಎವ್ರಿವನ್, ವೆಲ್ಕಮ್ ಟು ನತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ 2 ರಂಗೋಲೆ ಹೇಳ್ಕೊಡ್ತಾ ಇದ್ದೀನಿ. ಎರಡೂ ಕೂಡ ಚುಕ್ಕಿ ರಂಗೋಲೆ. ಒಂದು ನವಿಲ್ ಹೇಳ್ಕೊಡ್ತಾ ಇದ್ದೀನಿ, ಇನ್ನೊಂದು ಬಾತುಕೋಳಿ. ಎರಡು ಕೂಡ ಬರ್ಡ್ಸೇ. ಚೆನ್ನಾಗಿರುತ್ತೆ ರಂಗೋಲಿ ತುಂಬಿ ಬಣ್ಣ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡೂ ಕೂಡ. ಮತ್ತು ಒಂದು 15ರಿಂದ 9, ಇನ್ನೊಂದು 15ರಿಂದ 8. ನೋಡೋಣ ಹಾಗಿದ್ರೆ ಹೇಗೆ ಹಾಕೋದು ಅಂತೇಳಿ ಅಂತ ಬನ್ನಿ. ಮೊದಲನೇ ರಂಗೋಲಿ ಇದು ನವಿಲ್ ಬರುತ್ತೆ. ಇದು 15ರಿಂದ 9, ಯೂಶ್ವಲಿ 15ರಿಂದ 8 ಆ ಥರದ್ದು ಬರಿತೀವಿ, ಆದರೆ ಇವತ್ತು 15ರಿಂದ 9, 15 ಚುಕ್ಕೆ 9 ಬರೋವರೆಗೂ 7 ಸಾಲು ಬರುತ್ತೆ. ಸರಿನಾ? ಈಗ ಕೆಳಗಿಂದ ಸ್ಟಾರ್ಟ್ ಮಾಡೋಣ. ಮೊದಲು ಎರಡು ನವಿಲ್ ಬರುತ್ತೆ, ಇಲ್ಲೊಂದು ನವಿಲ್ ಬರುತ್ತೆ, ಇಲ್ಲೊಂದು ನವಿಲ್ ಬರುತ್ತೆ. ಸೊ ಎರಡ್ರದ್ದು ಫಸ್ಟ್ ಈಗ ಕಾಲು ಬರ್ಕೊಳ್ತಾ ಇದ್ದೀನಿ. ಹೇಗೆ ಅಂತಂದರೆ 3 ಚುಕ್ಕೆಗೆ ಜಾಯಿನ್ ಮಾಡಬೇಕು, 3 ಚುಕ್ಕೆ. ಅದಾಗಿ ಮೇಲ್ಗಡೆದಕ್ಕೆ ಹೀಗೆ ಇದು ಇಲ್ಲಿ ಕಾಲು ಬರುತ್ತೆ, ಇಲ್ಲಿಗೆ ಒಂದು ಲೈನು, ಈ ಕಡೆ ಒಂದು ಚುಕ್ಕೆಗೆ ಜಾಯಿನ್ ಮಾಡೋಣ. ಇಲ್ಲಿ ಪೂರ್ತಿಯಾಗಿ ಇಲ್ಲಿ 6 ಚುಕ್ಕೆಗೆ ಮೇಲ್ ತನಕ ಅದರದ್ದು ರೆಕ್ಕೆ ಬರಿತಾ ಹೋಗೋಣ. ಹೀಗೆ ಕರ್ವಿಯಾಗಿ ಲೈನು ಬರಿತಾ ಹೋಗೋದು. ಈ ಕಡೆಗೆ ಮೇಲ್ ತನಕನೂ ಕೂಡ ಅದನ್ನೇ ಬರಿತಾ ಹೋಗೋದು. ಹಿಂಗೆ ಬರುತ್ತೆ. ಈಗ ಅಲ್ಲಿಂದ ಕೆಳಗಡೆ ಬಂದು ಇಲ್ಲಿಗೆ ನೆಕ್ಸ್ಟ್ ಇದು ಮುಖ ಬರೆಯೋಣ. ಇವಾಗ ಇಲ್ಲಿ ಹೆಂಗೆ ಅಂದರೆ ಇಲ್ಲಿ 3 ಚುಕ್ಕೆಗೆ ಲೈನ್ ಹಾಕೋಬೇಕು, ಆಯಿತಾ? ಆಮೇಲೆ ಇಲ್ಲಿ 4 ಚುಕ್ಕೆಗೆ ಲೈನ್ ಹಾಕೋಬೇಕು. ಇದು ಸೇರಿ 1 2 3 4. ಸೊ ಇದು 4 ಚುಕ್ಕೆಗೆ ಹೀಗೆ ಲೈನ್ ಬರುತ್ತೆ. ಆಮೇಲೆ ಮತ್ತೆ ಇಲ್ಲಿ 3 ಚುಕ್ಕೆಗೆ ಲೈನ್ ಇದು. ಆಮೇಲೆ ಇಲ್ಲಿ 1 ಚುಕ್ಕೆಗೆ ಹಿಂಗೆ ಬಂದು ಮತ್ತೆ 4 ಚುಕ್ಕೆಗೆ 1 2 3 4. ಇದು ಕತ್ ಬರುತ್ತೆ, ಇದು ಬಾಡಿ ಬರುತ್ತೆ. ಇಲ್ಲಿಗೆ ಈ 4 ಚುಕ್ಕೆಗೆ ಈ ಬಾಡಿನ ಹೀಗೆ ಸೇರಿಸೋಣ, ಆಯಿತಾ? ಆಮೇಲೆ ಇದು ಪೂರ್ತಿ ಕೂಡ ರೆಕ್ಕೆ ಬರ್ತಾ ಹೋಗುತ್ತೆ. ಇಲ್ಲಿಗೆ ಮತ್ತೆ ರೆಕ್ಕೆ ವಾಪಸ್ ಬಂದುಬಿಡೋಣ. ಇಲ್ಲಿ 1 2 3, ಈ 3 ಚುಕ್ಕೆಗೆ ರೆಕ್ಕೆ ಬಂತು ವಾಪಸ್ಸು. ಮತ್ತೆ ಇಲ್ಲಿ 4 ಚುಕ್ಕೆ, ಇದೀಗ ಇಲ್ಲಿ ಜಾಯಿನ್ ಆಯಿತು. ಈಗ ಮುಖ ಬರೆಯೋಣಂತೆ. ಹೇಗೆ ಅಂತಂದರೆ ಬರೀ ಇದು 1 ಚುಕ್ಕೆ, ಇದೊಂದು ಚುಕ್ಕೆ ಇಲ್ಲಿಗೆ ಜಾಯಿನ್ ಆಗಬೇಕು. ಇಲ್ಲಿಂದ ಸರ್ಕಲ್ ಥರ ಹಿಂಗೆ ಬಂದು ಈ ಥರ ಬರಬೇಕಿಲ್ಲಿ. ಆಮೇಲೆ ಈ ಚುಕ್ಕೆಗೆ ಕೊಕ್ಕು ಬರುತ್ತೆ, ಹೀಗೆ. ಇಲ್ಲಿ ಒಂದು ಕಣ್ಣಿಡೋಣ, ಹೀಗೆ. ಈ ಚುಕ್ಕೆಗೆ ಇಲ್ಲಿ ಈ ಥರ ಮಾಡೋಣ. ಅದೇ ಥರ ಈ ಕಡೆಗೂ ಕೂಡ ಮತ್ತೊಂದು ನವಿಲನ್ನ ಬರ್ಕೊಳ್ಳೋಣ. ಈಗ ಇಲ್ಲಿ 3 ಚುಕ್ಕೆಗೆ ಮೇಲೆ ಹೋಗಬೇಕು, ಇಲ್ಲಿ 4 ಚುಕ್ಕೆಗೆ ಮೇಲೆ, ಇಲ್ಲಿಗೆ ಬೇಕ್ ಬರೆಯೋಣ. ಇಲ್ಲಿ ಒಂದು ಪದ್ಮ ಬರೆಯೋಣ.
ಇಲ್ಲಿವಾಗ ಈ ಚಿಕ್ಕೆಗಳಿಗೆ ನವಿಲು ಗೆರಿ ಥರ ಈ ಥರ ಹಾಕೋಣ. ಟ್ರಯಾಂಗಲ್ಲು ಅಲ್ಲ, ಒಂದು ಸ್ವಲ್ಪ ಕರ್ವಿಯಾಗಿರೋವಂಥ ಟ್ರಯಾಂಗಲ್ಲು. ಈಗ ಇದನ್ನು ಕೂಡ ಹೀಗೆ ಜಾಯಿನ್ ಮಾಡಿಬಿಡೋಣ. ಸ್ವಲ್ಪ ಡೆಕೋರೇಟ್ ಏನಾದರೂ ಮಾಡುವ ಅದಕ್ಕೆ. ಇಷ್ಟ ಆಯಿತು ಚಿತ್ರ. ಎರಡನೇದು ಬಾತುಕೋಳಿ. ಇದು 15ರಿಂದ 8 ಬರುತ್ತೆ. ಇದೆಲ್ಲದು ಕಡೆಗೂ ಕೂಡ ಡಕ್ಸ್ ಬರುತ್ತೆ. ಈಗ ಅದನ್ನು ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ 4 ಚುಕ್ಕೆಗೆ ಫಸ್ಟು 1 2 3 ಕರ್ವ್ ಬರುತ್ತೆ. ಅದೇ ಥರ ಈ ಕಡೆಗೂ ಕೂಡ 4 ಚುಕ್ಕೆಗೆ 1 4 ಚುಕ್ಕೆಗೆ ಹಿಂಗೆ ತೊಗೊಳ್ಳೋದು. ಆಮೇಲೆ ಇಲ್ಲೂ ಕೂಡ 4 ಚುಕ್ಕೆಗೆ ಈ ಥರ ಆಯ್ತಲ್ವಾ. ಈಗ ಈ ಕಡೆಗೆ ಕೂಡ ಅದೇ ಥರ ಬರ್ಕೊಳ್ಳೋಣ. ಎಲ್ಲ ಕಡೆಗೂ ಬರ್ಕೊಂಡ್ಬಿಡ್ತೀನಿ ಫಸ್ಟು. ಮಧ್ಯದಲ್ಲಿ ಒಂದು ಪದ್ಮ ಕೂಡ ಬರುತ್ತೆ, ಅದನ್ನೂ ಬರ್ಕೊಂಡ್ಬಿಡೋಣ ಫಸ್ಟು. ಆವಾಗ ಈಸಿಯಾಗಿ ಆಗುತ್ತೆ, ಏನು ಅಂತ ಗೊತ್ತಾಗುತ್ತೆ ನಮಗಿಲ್ಲಿ. ಮಧ್ಯದಲ್ಲಿ ಇದಕ್ಕೆ ಪದ್ಮ ಬರುತ್ತೆ. ಈಗ ಇಷ್ಟ ಆಯಿತು. ಈಗ ಎಲ್ಲದ್ರದ್ದು ಕೂಡ ಮುಖ ಬರಿತಾ ಹೋಗೋಣ. ಫಸ್ಟ್ ಈ ಬಾತುಕೋಳಿ ಬರೆಯೋಣ. ಹೇಗೆ ಅಂತ ಅಂದರೆ, ಇಲ್ಲಿಂದ ಬರುವಂಥ 3 ಚುಕ್ಕೆನ ಜಾಯಿನ್ ಮಾಡಬೇಕು. ಹೀಗೆ 3 ಚುಕ್ಕೆ ಆದಮೇಲೆ ಇಲ್ಲಿ ಬರುವಂಥ 4 ಚುಕ್ಕೆ ಹೀಗೆ. ಆಮೇಲೆ ಈ ಚುಕ್ಕೆಗೆ ಏನು ಮಾಡಬೇಕು, ಬೀಕ್ ಬರಿಬೇಕು ಹೀಗೆ. ಸೊ ಇಲ್ಲಿಗೊಂದು ಐ ಬರೆಯೋಣ. ಇಲ್ಲೀಗ ಇದರದ್ದು ಫೆದರ್ಸು ಹೇಗೆ ಬೇಕಾದ್ರೆ ಜೋಡಿಸ್ಬೋದು. ಈಗ ನೆಕ್ಸ್ಟ್ ಇದ್ರದ್ದು ಮುಖ ಈ ಕಡೆಗೆ ಬರುತ್ತೆ. ಇದ್ರದ್ದು ಈ ಕಡೆ ಬಂದಿರೋದ್ರಿಂದ ಇದು ಒಂದೇ ಡೈರೆಕ್ಷನಲ್ಲಿ ಬರುತ್ತೆ. ಸೊ ಇದನ್ನು ಈ ಕಡೆಯಿಂದ ಜೋಡಿಸೋಣ. ಇಲ್ಲಿ 3 ಚುಕ್ಕೆ, ಆಮೇಲೆ ಹೀಗೆ ಇದಕ್ಕೆ ಪೀಕ್ ಬರುತ್ತೆ, ಇಲ್ಲಿ ಐ ಬರುತ್ತೆ. ಆಮೇಲೆ ಇದಕ್ಕೆ ಈ ಕಡೆಗೆ ಫೆದರ್ಸ್ ಬರುತ್ತೆ. ಹೀಗೆ ಇದ್ರದ್ದು ಮುಖ ಈ ಕಡೆಗೆ ಬರುತ್ತೆ. ಈಗ ಎಲ್ಲ ಕಡೆಗೂ ಒಂದೊಂದು ಚುಕ್ಕೆ ಹೊಳೆಯುತ್ತೆ ಹಿಂಗೆ. ಇಲ್ಲಿಗೇನಾದರೂ ಹಿಂಗೆ ಮಾಡ್ಬೋದು. ಇಷ್ಟ ಆಯಿತಾ? ನೋಡಿದ್ರಲ್ಲ ಹೇಗೆ ಬಂತು ಅಂತೇಳಿ ಅಂತ. ಎರಡೂ ಕೂಡ ಒಳ್ಳೆ ಬಣ್ಣ ತುಂಬ ಚೆನ್ನಾಗಿರುತ್ತೆ, ಮತ್ತು ಒಳ್ಳೆ ಕಾಂಪಿಟೇಷನ್ಸ್ಗಳಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಈಗೇನಾದರೂ ರಂಗೋಲಿ ಕಾಂಪಿಟೇಷನ್ಸ್ ಇತ್ತು ಅಂತ ಅಂದಾಗ ಇದನ್ನು ಬಣ್ಣ ತುಂಬಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಇನ್ಯಾವುದಾದ್ರೂ ಡಿಸೈನ್ಸ್ ಬೇಕು ಅಂತ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವು ಕೂಡ ಟ್ರೈ ಮಾಡಿ ಫೋಟೋ ತೆಗೆದು ಕಳಿಸೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.